ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಮಾರ್ಗದರ್ಶನದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು ಹಮ್ಮಿಕೊಂಡಿರುವಂತಹ 108 ದಿನದ ಮೌನ ಉಪವಾಸ ಧ್ಯಾನಕ್ಕೆ ನಿಮಗೆಲ್ಲ ಆದರದ ಸ್ವಾಗತ, ಸುಸ್ವಾಗತ. ಈ ದಿನ 55ನೇ ದಿನದ ಧ್ಯಾನವನ್ನ ನಾವು ಶುರು ಮಾಡ್ತಾ ಇದ್ದೀವಿ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ ಮಾಸ್ಟರ್ಸ್. ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಸತ್ಯಮೇವ ಜಯತೆ, ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಉಸಿರಿನ ಜೊತೆಗಿದ್ದಾಗ ಯಾವಾಗಲೂ ಕೂಡ ಸತ್ಯವನ್ನು ತಿಳ್ಕೊಳ್ತಾ ಸತ್ಯದ ಜೀವನವನ್ನು ನಾವು ಯಾವಾಗಲೂ ಕೂಡ ಜೀವಿಸೋದನ್ನು ಅಭ್ಯಾಸ ಮಾಡ್ತಾ ಇರ್ತೀವಿ. ಆಗ ನಮಗೆ ಎಲ್ಲ ಕಡೆಯೂ ಕೂಡ ಜಯ ಸಿಗತ್ತೆ. ಸತ್ಯಕ್ಕೆ ಯಾವಾಗಲೂ ಕೂಡ ಜಯನೇ. ಈ ಇಹಲೋಕದಲ್ಲಿನೂ ಕೂಡ ಪರಲೋಕದಲ್ಲಿನೂ ಕೂಡ. ನಾವು ಇಹಲೋಕದಲ್ಲಿ ನಾವು ಇದ್ದಂತಹ ಈ ಲೋಕದಲ್ಲಿ ಸತ್ಯದಿಂದ ನಾವು ಜೀವಿಸೋದನ್ನು ಕಲ್ತ್ಕೋಬೇಕು. ಇಲ್ಲಿ ಕೂಡ ನಮಗೆ ಜಯ, ಸತ್ಯದಿಂದ ಯಾರು ಜೀವಿಸ್ತಾ ಇರ್ತಾರೋ ಅವ್ರಿಗೆ ಯಾವಾಗಲೂ ಕೂಡ ಜಯನೇ, ಎಂತಹ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ. ನಾವು ಜಯಶಾಲಿಗಳಾಗನೇ ನಾವು ಪರಲೋಕಕ್ಕೆ ಸೇರಿದಾಗ ಅಲ್ಲಿ ಕೂಡ ನಮಗೆ ಜಯ. ನಾವು ಸತ್ಯಕ್ಕೆ ಸರೆಂಡರ್ ಆಗಬೇಕು. ಯಾವತ್ತು ಕಾರಣಕ್ಕೂ ಯಾವುದೇ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ ಹಿಂದೆ ಇಟ್ಟ ಹೆಜ್ಜೆ ನಾವು ಮುಂದೆ ಇಡಬಾರ್ದು. ಸತ್ಯನೇ ನಮಗೆ ಧರ್ಮದ ಜೀವನವನ್ನು ತಿಳಿಸ್ಕೊಡತ್ತೆ.
ಹಾಗಾಗಿ ಎಲ್ಲ ಮಹಾತ್ಮರು ಯಾವುದೇ ಒಂದು ಗ್ರಂಥವನ್ನು ಬರೆದಿರಲಿ ಅದರಲ್ಲಿ ಎಲ್ಲರೂ ಕೂಡ ಇದನ್ನೇ ಹೇಳೋದು, ಸತ್ಯಮೇವ ಜಯತೆ ಧರ್ಮೋ ರಕ್ಷತಿ ರಕ್ಷಿತಃ. ಸತ್ಯಕ್ಕೆ ಯಾವಾಗಲೂ ಕೂಡ ಎಲ್ಲ ಕಡೆನೂ ಕೂಡ ಜಯ ಇದೆ. ಇಹಲೋಕದಲ್ಲಿನೂ ಕೂಡ ಪರಲೋಕದಲ್ಲಿನೂ ಕೂಡ ಜಯ. ಯಾರು ಅಸತ್ಯದಿಂದ ಅಧರ್ಮದಿಂದ ಜೀವಿಸ್ತಾ ಇರ್ತಾರೋ ಅವ್ರ ಭಯದಿಂದ ನಾವು ಜೀವಿಸ್ತಾ ಇರ್ತಾರೆ. ನಮಗೆ ಯಾವಾಗಲೂ ಕೂಡ ಅಸತ್ಯ ಅಧರ್ಮದಿಂದ ನಾವು ಜೀವಿಸ್ತಾ ಇದ್ರೆ ನಮಗೆ ಯಾವಾಗಲೂ ಕೂಡ ಭಯನೇ. ಅದಕ್ಕೆ ಮೊಹಮ್ಮದ್ ಅವರು ಕತ್ತಿ ಯುದ್ಧ ಮಾಡುವಾಗ ಕತ್ತಿಗೆ ಬಂದ್ರೂ ಕೂಡ ಅವ್ರಿಗೆ ಯಾವುದು ಕೂಡ ಭಯ ಇರಲಿಲ್ಲ. ಯಾಕೆಂದರೆ ಅವರು ಸತ್ಯದಲ್ಲಿ ಅವರು ಜೀವಿಸ್ತಾ ಇದ್ರು. ಯಾವುದು ಸತ್ಯ ಅಂದರೆ ಈ ಕ್ಷಣದ ಜೀವನನೇ ಸತ್ಯ. ಈ ಕ್ಷಣ ಇಲ್ಲಿ ಏನು ನಡೀತಾ ಇದೆ ಅದೇ ಸತ್ಯ. ಸತ್ಯದಲ್ಲೇನೆ ಕ್ಷಣದಲ್ಲೇನೆ ಈ ಕ್ಷಣದಲ್ಲೇನೆ ಯಾವಾಗಲೂ ಕೂಡ ಭಗವಂತ ಇರೋದು. ನಾವು ಉಸಿರಾಟವನ್ನು ಗಮನಿಸ್ತಾ ಇದ್ರೆ ಈ ಕ್ಷಣದ ಜೀವನ ಜೊತೆಗೆ ನಾವು ಭಗವಂತನ ಜೊತೆಗೇನೆ ನಾವು ಇರ್ತೀವಿ. ಹೀಗೆ ನಾವು ಅಭ್ಯಾಸ ಮಾಡಬೇಕು ಫ್ರೆಂಡ್ಸ್. ನಾವು ಮೊದಲು ಕಣ್ಮುಚ್ಚಿ ನಮ್ಮ ಉಸಿರನ್ನು ಗಮನಿಸೋದನ್ನು ನಾವು ಅಭ್ಯಾಸ ಮಾಡಬೇಕು.
ನಾವು ಕಣ್ಣು ಬಿಟ್ಟರೆ ಬಾಹ್ಯ ಹೊರಗಿನ ಪ್ರಕೃತಿಯಲ್ಲಿ ನಾವು ಒಂದಾಗಿರಬೇಕು. ಕಣ್ಣು ಮುಚ್ಚಿದರೆ ನಮ್ಮ ಶರೀರದ ಪ್ರಕೃತಿಯಲ್ಲಿ ನಾವು ಒಂದಾಗಿರಬೇಕು. ಯಾವುದನ್ನು ಜೀವಿಸ್ತಾ ಇರುತ್ತೋ ಅದರ ಜೊತೆಗೆ ನಾವು ಯಾವಾಗಲೂ ಕೂಡ ಇರಬೇಕು. ನಮ್ಮ ಉಸಿರು ಯಾವಾಗಲೂ ಕೂಡ ಪ್ರೆಸೆಂಟಲ್ಲಿರುತ್ತೆ. ನಮ್ಮ ಕಣ್ಮುಚ್ಚಿ ನಮ್ಮ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರಬೇಕು. ಕಣ್ಣು ಬಿಟ್ಟರೆ ಯಾವುದನ್ನು ಜೀವಿಸ್ತಾ ಇರುತ್ತೆ ಅದನ್ನು ನಾವು ನೋಡ್ತಾ ಇರಬೇಕು. ಹರಿತಾ ಇರೋ ನೀರು ಅದು ಯಾವಾಗಲೂ ಕೂಡ ಜೀವಿಸ್ತಾ ಇರುತ್ತೆ, ಎಲ್ಲೂ ಕೂಡ ನಿಂತ್ಕೊಳ್ತಾ ಇರೋದಿಲ್ಲ. ಕ್ಷಣ ಕ್ಷಣ ಕೂಡ ಹೊಸ ಜೀವನ. ಆ ಹರಿತಾ ಇರೋ ನೀರು ಅಲ್ಲಿ ನಿಂತ್ಕೊಂಡು ನಾವು ಸ್ವಲ್ಪ ಹೊತ್ತು ನೋಡ್ತಾ ಇರಬೇಕು. ಯಾವಾಗ ನಾವು ಉಸಿರಿನ ಜೊತೆಗೆ ಇದ್ದು ನಾವು ಇದನ್ನು ಅಭ್ಯಾಸ ಮಾಡ್ತೀವಿ, ಆ ಉಸಿರು ನಮಗೆ ಎಲ್ಲವನ್ನೂ ಕೂಡ ಹೊರಗಿನ ಪ್ರಕೃತಿನೂ ಕೂಡ ಕಣ್ಣು ಬಿಟ್ಟಾಗ ಯಾವ ರೀತಿ ಪ್ರಕೃತಿಯ ಜೊತೆಗೆ ಒಂದಾಗಬೇಕು ಅಂಥೇಳಿ ನಮಗೆ ತಿಳಿಸ್ಕೊಡ್ತಾ ಇರುತ್ತೆ. ನಾವು ಯಾವಾಗ ಉಸಿರನ್ನು ಗಮನಿಸ್ತಾ ಇರ್ತೀವಿ, ಈ ವರ್ತಮಾನದಲ್ಲಿ ಇರುವಂಥ ಉಸಿರನ್ನು ನಾವು ಗಮನಿಸ್ತಾ ಇರ್ತೀವಿ, ಅದನ್ನು ನಮಗೆ ಜೀವಿಸೋದನ್ನು ಪ್ರತಿ ಕ್ಷಣ ಕೂಡ ಜೀವಂತವಾಗಿ ನಾವು ಜೀವಿಸ್ತಾ ಇರಬೇಕು. ಹಾಗೆ ಆ ಜ್ಞಾನವನ್ನು ನಮಗೆ ಕೊಡ್ತಾ ಇರುತ್ತೆ. ಅಂಥದ್ದನ್ನೇ ತೋರಿಸ್ತಾ ಇರುತ್ತೆ. ಯಾವುದು ಜೀವಂತವಾಗಿ ಜೀವಿಸ್ತಾ ಇದೆ ಅದನ್ನೇ ನಮಗೆ ಕಣ್ಣು ಬಿಟ್ಟರೂ ಕೂಡ ಅದನ್ನೇ ನಮಗೆ ತೋರಿಸ್ತಾ ಇರುತ್ತೆ. ಯಾವುದನ್ನು ಬೆಳೀತಾ ಇರುತ್ತೋ ಅದನ್ನೇ ನಮಗೆ ತೋರಿಸ್ತಾ ಇರುತ್ತೆ. ಯಾವುದನ್ನು ಸುಗಂಧ ಭರಿತವಾಗಿರುತ್ತೋ ಅದನ್ನೇ ನಮಗೆ ತೋರಿಸ್ತಾ ಇರುತ್ತೆ. ನಾವು ಯಾವಾಗಲೂ ಕೂಡ ಮಾತಾಡುವಾಗಲೂ ಕೂಡ ಯಾವುದೋ ಒಂದು ಯೋಚನೆಯನ್ನು ಮಾಡಿ ನಾವು ಮಾತಾಡ್ತಾ ಇದ್ದರೆ ಆ ಮಾತಿಗೆ ಜೀವ ಇರೋದಿಲ್ಲ. ಎಷ್ಟೋ ಮಹಾತ್ಮರು ಮಾತಾಡ್ತಾ ಇರುವಾಗ ಅವ್ರ ಮಾತುಗಳು ಜೀವ ತುಂಬಿಕೊಂಡಿರತ್ತೆ.
ಅಂತಹ ಜೀವ ತುಂಬಿಕೊಂಡಿರುವಂತಹ ಮಾತುಗಳು ಎಷ್ಟೋ ಜನಕ್ಕೆ ಪರಿವರ್ತನೆ ಮಾಡುತ್ತೆ. ನಾವೇನು ಮಾಡ್ತೀವಿ ಅಂದರೆ ನೂರಾರು ಯೋಚನೆಗಳಿಂದ ತುಂಬಿಕೊಂಡು ಮೊದಲು ಹೀಗೆ ನಾವು ಮಾತಾಡಬೇಕು ಅಂಥೇಳಿ ನಾವು ಎಲ್ಲವನ್ನು ಕೂಡ ಪ್ಲ್ಯಾನ್ ಮಾಡ್ತೀವಿ. ಅವರನ್ನು ಬದಲಾಯಿಸಬೇಕು ಅಂಥೇಳಿ, ಇವರನ್ನು ಬದಲಾಯಿಸಬೇಕು ಅಂಥೇಳಿ. ಹೀಗೆ ಹೇಳೋದ್ರಿಂದ ಅವರು ಬದಲಾವಣೆ ಆಗ್ತಾರೆ, ಹಾಗೆ ಹೇಳೋದ್ರಿಂದ ಅವರು ಬದಲಾವಣೆ ಆಗ್ತಾರೆ ಅಂಥೇಳಿ ಮೊದಲು ನಾವು ಯೋಚನೆಗಳಿಂದ ತುಂಬಿಕೊಂಡು ನಾನು ಹಾಗೇ ಮಾತಾಡಬೇಕು ಅಂಥೇಳಿ ನಾವು ಏನು ಅಂದ್ಕೊಂಡಿರ್ತೀವಿ ಅದಕ್ಕೆ ಜೀವ ಇರೋದಿಲ್ಲ ಫ್ರೆಂಡ್ಸ್. ಆ ಮಾತಿಗೆ ಜೀವನೇ ಇಲ್ಲ. ಹಾಗಾಗಿ ಯಾರೂ ಕೂಡ ಬದಲಾವಣೆ ಆಗೋದಿಲ್ಲ. ಎಷ್ಟೋ ಮಹಾಶಕ್ತಿಗಳು ಅವರು ಯಾವುದು ಕೂಡ ಯೋಚನೆ ಮಾಡಿ ಏನು ಕೂಡ ಹೇಳೋದಿಲ್ಲ. ಆ ಕ್ಷಣದ ಮಾತು ಅವ್ರ ಬಾಯಿಂದ ಹೊರಗಡೆ ಬರ್ತಾ ಇರತ್ತೆ. ಆ ಮಾತನ್ನು ಯಾರು ತಗೊಳ್ತಾರೆ ಅವರು ಕೂಡ ಜೀವಂತವಾಗಿ ಜೀವಿಸ್ತಾರೆ. ಯಾಕೆಂದರೆ ಆ ಮಾತಿನಲ್ಲಿ ಜೀವ ತುಂಬಿಕೊಂಡಿದೆ. ಹೀಗೆ ಯಾವುದನ್ನ ಜೀವ ಇದೆಯೋ ಅದನ್ನೇ ನಮಗೆ ತೋರಿಸ್ತಾ ಇರತ್ತೆ. ನಮಗೆ ನಮ್ಮ ಉಸಿರು ಎಂಬ ಗುರು ಕಣ್ಣು ಬಿಟ್ಟಾಗ ಯಾವುದಕ್ಕೆ ಜೀವ ಇದೆ ಅದನ್ನು ಮಾತ್ರ ನಮಗೆ ತಿಳಿಸ್ಕೊಡ್ತಾ ಇರತ್ತೆ. ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡು, ಅದು ಜೀವಿಸ್ತಾ ಇದೆ. ಆಗ ಆ ಜೀವ ನಮಗೂ ಕೂಡ ಬರುತ್ತೆ. ಅಂತಹ ಒಂದು ಜೀವ ನಮಗೂ ಕೂಡ ಬರುತ್ತೆ. ಈ ಕ್ಷಣದ ಜೀವನ ನಾನು ಅದೇ ಫಸ್ಟ್ ಧ್ಯಾನಕ್ಕೆ ಬಂದಾಗ ನಾನು ಮನೆಯಲ್ಲಿ ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ಒಂದು 7 ನಿಮಿಷ ನೀನು ಧ್ಯಾನಕ್ಕೆ ಕುತ್ಕೊ ಅಂತೇಳಿ ನನ್ನ ಒಳ ಮನಸ್ಸು ನನಗೆ ಹೇಳ್ತಾ ಇತ್ತು. ನಾನು ಏನೇ ಕೆಲಸ ಇದ್ದರೂ ಕೂಡ ಅದು ಅಲ್ಲಿಗೆ ನಿಲ್ಲಿಸಿ 2 ನಿಮಿಷ ಮಾಡ್ತಾ ಇದ್ದೆ ಧ್ಯಾನ. ನನಗೆ ಎಷ್ಟು ಬಂದಿದೆಯೋ ಅಷ್ಟೇ ನಾನು ಮಾಡ್ತಾ ಇದ್ದೆ. ಆ 2 ನಿಮಿಷದಲ್ಲಿ ನನ್ನ ಒಳಗಡೆ ಜೀವ ತುಂಬಿಕೊಳ್ತಾ ಇತ್ತು. ಈ ರೀತಿ ನನಗೆ ಸುಮಾರು ತಿಂಗಳು ವರ್ಷಗಳನ್ನೇ ಈ ರೀತಿ ನನಗಾಗಿದೆ. ಫಸ್ಟು ಧ್ಯಾನಕ್ಕೆ ಬಂದಾಗ ಎಷ್ಟೋ ಗಂಟೆಗಟ್ಟಲೆ ಕೂಡ ನಾನು ಕೂತ್ಕೊಂಡ್ರೂ ಕೂಡ ಮತ್ತೆ ನನಗೆ ಏನಾದರೂ ಕೆಲಸ ಮಾಡ್ತಾ ಇರುವಾಗ ಎಲ್ಲವನ್ನು ಬಿಟ್ಟು 1 ನಿಮಿಷ ನೀನು ಧ್ಯಾನಕ್ಕೆ ಕೂತ್ಕೊ ಅಂತೇಳಿ ನನಗೆ ಬರ್ತಾಯಿತ್ತು, ಅಥವಾ 5 ನಿಮಿಷ ನೀನು ಧ್ಯಾನಕ್ಕೆ ಕೂತ್ಕೊ ಅಂತೇಳಿ ನನಗೆ ಬರ್ತಾಯಿತ್ತು. ನಾನು ಬಿಟ್ಟು ನಾನು ಕೂತ್ಕೊಳ್ತಾ ಇದ್ದೆ. ನಾನು ಏನಾದರೂ ಆ ಮಾತು ನಾನು ಕೇಳಿಸ್ಕೊಳ್ತಾ ಇರಲಿಲ್ಲ ಅಂದರೆ
ನನಗೆ ಅಂಥ ಅದ್ಭುತವಾದಂಥ ಅವಕಾಶವನ್ನು ಸಿಗೋದನ್ನು ನಾನು ಕಳ್ಕೊಂಡ್ಬಿಡ್ತಾ ಇದ್ದೆ. ನಾನು ಆ ಕೆಲಸ ಮಾಡ್ತಾ ಇದ್ದೆ. ಮತ್ತು ಆ ಒಂದು 2 ನಿಮಿಷನೇ ಆಗಲಿ, ಆ ಒಂದು 5 ನಿಮಿಷದಲ್ಲೇ ಆಗಲಿ, ನನಗೆ ಎಷ್ಟೋ ಒಂದು ಚೈತನ್ಯವನ್ನು ನಾನು ತುಂಬ್ಕೊಳ್ತಾ ಇರ್ತಾ ಇದ್ದೆ. ಎಷ್ಟೋ ಒಂದು ಅದ್ಭುತವಾದಂಥ ಎನರ್ಜಿ ನನಗೆ ಬಂದಿರೋದನ್ನು ನಾನು ಅನುಭವ ಮುಖಾಂತರನೇ ನಾನು ತಿಳ್ಕೊಳ್ತಾ ಇದ್ದೆ. ಇದು ಯಾರೂ ಕೂಡ ಹೇಳ್ಕೊಡೋದಿಲ್ಲ, ನಮಗೆ ನಾವೇ ತಿಳ್ಕೊಳ್ತಾ ಇರ್ತೀವಿ. ಇದು ಅನುಭವ ಮುಖಾಂತರನೇ ನಾವು ತಿಳ್ಕೊಬೇಕು. ಯಾರೋ ಹೇಳಿದ್ದನ್ನು ಕೇಳಿ ತಿಳ್ಕೊಳ್ಳೋದಲ್ಲ ಫ್ರೆಂಡ್ಸ್, ಅನುಭವ ಮುಖಾಂತರನೇ ನಾವು ತಿಳ್ಕೊಬೇಕು. ನನ್ನ ಒಳ ಮನಸ್ಸು ನನಗೇನು ಹೇಳ್ತಾ ಇತ್ತೋ ಅದನ್ನೇ ನಾನು ಮಾಡ್ತಾ ಇರ್ತೀನಿ ಕೂಡ. ಮೊದಲು ಕೂಡ ಮಾಡ್ತಾನೆ ಈ ರೀತಿ ನಾನು ಹೀಗೆ ಸಾಕ್ತಾ ಇದ್ದೀನಿ, ಮುಂದೆ ನಾನು ಸಾಕ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ನಾವು ಅನುಭವ ಮುಖಾಂತರನೇ ತಿಳ್ಕೋಬೇಕು. ಈ ರೀತಿ ನಾನು ಮೊದಲು ಮನೆಯಲ್ಲೇ ಈ ರೀತಿ ಏನು ಕೆಲಸ ಇದ್ದರೂ ಕೂಡ 1-2 ನಿಮಿಷ ಧ್ಯಾನಕ್ಕೆ ಕೂತ್ಕೊಂಡಾಗ ನಾನು ಕೂತ್ಕೊಂಡು ಎಷ್ಟೋ ಚೈತನ್ಯವನ್ನು ನಾನು ಅದೇ ರೀತಿನೇ ಮಾಡಿ ನಾನು ಗಂಟೆಗಟ್ಟಲೆ ಕೂತ್ಕೊಂಡು ನಾನು ಮಾಡಿರೋದು ಅದು ಒಂದು ಬೇರೆ. 2 ನಿಮಿಷ ನಾನು ಕೂತ್ಕೊಂಡು 5 ನಿಮಿಷ ನಾನು ಕೂತ್ಕೊಂಡು ಏನು ಮಾಡಿದ್ದೀನಿ, ಇದು ಒಂದು ಕೂಡ ಅದ್ಭುತವಾದಂತಹ ಶಕ್ತಿ ನನಗೆ ಸಿಗ್ತಾ ಇತ್ತು. ಆಗ್ಲಿಂದ್ರೂ ಕೂಡ ಈಗಿನವರೆಗೂ ಕೂಡ ನಾನು ಕಣ್ಣು ಬಿಟ್ಟಾಗ್ಲೂ ಕೂಡ ಹಾಗೇ ಅದನ್ನು ನೋಡ್ತಾ ಇರು, ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡು ಅಂದರೆ ನಾನು ಅಲ್ಲಿ ನಿಂತ್ಕೊಂಡು ನೋಡ್ತೀನಿ. ಇವಾಗಲೂ ಕೂಡ ಯಾವುದನ್ನು ಜೀವಿಸ್ತಾ ಇರತ್ತೆ ಆ ಜೀವವನ್ನು ನಾವು ನೋಡಬೇಕು. ಯಾವುದನ್ನು ಆಟ ಆಡ್ತಾ ಇರತ್ತೆ ಆ ಆಟವನ್ನು ನಾವು ನೋಡ್ತಾ ಇರಬೇಕು. ಎಷ್ಟು ಸಂಭ್ರಮ ಪಡ್ತಾ ಇರತ್ತೆ ಆ ಸಂಭ್ರಮವನ್ನು ನಾವು ನೋಡ್ತಾ ಇರಬೇಕು. ಪ್ರತಿಯೊಂದು ಪ್ರಾಣಿ, ಪ್ರತಿಯೊಂದು ಗಿಡ ಮರಗಳಿಂದ ನಾವು ಕಲಿತಾ ಇರಬೇಕು. ನನಗೆ ಇದ್ದಕ್ಕಿದ್ದಂಗ್ಲೇ ನಾನು ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಹೊರಗಡೆ ಬಾ ನೀನು, ಅಲ್ಲಿ ಒಂದು ಅದ್ಭುತವಾದಂಥ ದೃಶ್ಯ ಇದೆ, ನಿನಗೆ ತೋರಿಸ್ತೀನಿ, ಅದನ್ನು ಒಂದು ಕ್ಷಣ ನಿಂತ್ಕೊಂಡು ನೋಡು ಅಂತ ಹೇಳತ್ತೆ ನನಗೆ. ನಾನು ಹೊರಗಡೆ ಬಂದು ನೋಡಿದಾಗ ಅದ್ಭುತವಾದಂತಹ ದೃಶ್ಯ ಆಕಾಶದಲ್ಲಿ ನನಗೆ ಕಾಣಿಸ್ತಾ ಇರುತ್ತೆ, ಕಣ್ಣು ಬಿಟ್ಟೇನೆ. ಇದು ಎಲ್ಲವೂ ಕೂಡ ಅನುಭವ ಮುಖಾಂತರನೇ ತಿಳ್ಕೋಬೇಕು ಫ್ರೆಂಡ್ಸ್. ಯಾವುದು ಕೂಡ ಎಲ್ಲವೂ ಕೂಡ ಯಾರು ಕೂಡ ತಿಳಿಸೋದಿಲ್ಲ. ಎಷ್ಟೋ ಒಂದು ಸೂಕ್ಷ್ಮತೆಯನ್ನು ನಾವು ಅನುಭವ ಮುಖಾಂತರನೇ ನಾವು ತಿಳ್ಕೊಬೇಕಾಗತ್ತೆ. ನನಗೆ ಧ್ಯಾನಕ್ಕೆ ಬರೋಕಿನ ಮೊದಲು ಕೂಡ ನಾನು ವಿಗ್ರಹಗಳನ್ನು ನಾನು ಕಣ್ಣಿಗೆ ಕಣ್ಣಿಟ್ಟು ನಾನು ಆ ದೃಶ್ಯವನ್ನು ಗಂಟಾಂಗಟ್ಲೆ ನಾನು ನೋಡ್ತಾ ಇದ್ದೆ. ಆದರೆ ನನಗೆ ಗೊತ್ತಿರಲಿಲ್ಲ ಈ ರೀತಿ ನೋಡೋದ್ರಿಂದ ನನಗೆ ಜೀವ ಸಿಗತ್ತೆ ಅಂಥೇಳಿ, ಆ ಒಂದು ಶಕ್ತಿ ನನಗೆ ಸಿಗತ್ತೆ ಅಂಥೇಳಿ ಆವಾಗ ನನಗೆ ಗೊತ್ತಿರಲಿಲ್ಲ.
ಚಿಕ್ಕ ವಯಸ್ಸಿನಿಂದನೂ ಕೂಡ ನಾನು ಹೀಗೆ ಇದ್ದೀನಿ. ನಾನು ನೋಡೋದನ್ನೇ ನಾನು ಅರಿವಿನಿಂದ, ಅಂದರೆ ಅದು ಆವಾಗ ನನಗೆ ಗೊತ್ತಿರಲಿಲ್ಲ ಅರಿವು ಅಂತ ಇದೇ ನೋಡೋದ್ರಿಂದನೇ ನನಗೆ ಶಕ್ತಿ ಸಿಗತ್ತೆ ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಆದರೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನಾನು ಕಣ್ಣಾಗಿ ಆ ವಿಗ್ರಹ, ಪ್ರತಿಯೊಂದು ಯಾವ ದೇವಸ್ಥಾನಕ್ಕೂ ಕೂಡ ನಾನು ಹೋಗ್ತಾ ಇರಲಿಲ್ಲ. ಹೋದರೆ ನಾನು ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಆ ಅಂಬಾಭವಾನಿ ದೇವಸ್ಥಾನಕ್ಕೆ ಕಣ್ಣುಗಳನ್ನು ನಾನು ಗಂಟಾಗಟ್ಟಲೆ ನೋಡ್ತಾ ಇದ್ದೆ. ಅಲ್ಲಿಂದ ಕಾಂತಿ ಬರ್ತಾ ಇತ್ತು. ಆ ಕಾಂತಿ ನನ್ನ ಒಳಗಡೆ ತುಂಬಿಕೊಳ್ತಾ ಇದೆ ಅಂತೇಳಿ ನನಗೆ ಅವಾಗ ಅರಿವಿಗಿಲ್ಲ, ನನಗೆ ಗೊತ್ತು ಕೂಡ ಇಲ್ಲ ಆವಾಗ. ಆದರೆ ನನ್ನ ಒಳಮನಸ್ಸು ಕೂತ್ಕೊಂಡು ಆ ಕಣ್ಣನ್ನೇ ನೋಡ್ತಾ ಹಾಗೆ ಕೂತ್ಕೋ, ಕಣ್ಣನ್ನೇ ನೋಡ್ತಾ ಹಾಗೆ ಕೂತ್ಕೋ ಅಂತೇಳಿ ನನಗೆ ನನ್ನ ಒಳಮನಸ್ಸು ಹೇಳ್ತಾ ಇತ್ತು. ನಾನು ಧ್ಯಾನಕ್ಕೆ ಕೂಡ ಬಂದಿರಲಿಲ್ಲ. ನಾನು ಹೀಗೇನೆ ಅಭ್ಯಾಸ ಅವಾಗ್ಲೂ ಕೂಡ ನಾನು ಮಾಡ್ತಾ ಇದ್ದೆ. ಆದರೆ ನನಗೆ ಗೊತ್ತಿಲ್ಲ ಅವಾಗ ಈ ರೀತಿ ಅಭ್ಯಾಸ ಸುಮ್ಮನೆ ನೋಡ್ತಾ ಇರೋದ್ರಿಂದ ಆ ಒಂದು ಶಕ್ತಿ ನನಗೆ ಸಿಗ್ತಾ ಇರತ್ತೆ, ಆ ಜೀವ ನನ್ನಲ್ಲಿನೂ ಕೂಡ ತುಂಬಿಕೊಳ್ಳುತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ ಅವಾಗ. ಆದರೂ ಕೂಡ ಆ ಕೆಲಸ ನನಗೆ ಒಂದು ಶಕ್ತಿ ನನ್ನ ಮುಖಾಂತರ ಮಾಡಿಸ್ತಾ ಇತ್ತು. ಇವಾಗಲೂ ಕೂಡ ನಾನು ಧ್ಯಾನಕ್ಕೆ ಬಂದಾಗ ಅವಾಗ ತಿಳ್ಕೊಳ್ದೇನೆ ನಾನು ಆ ಕೆಲಸವನ್ನು ಮಾಡಿದ್ದೀನಿ. ಇವಾಗ ನಾನು ತಿಳ್ಕೊಂಡು ಮಾಡ್ತಾ ಇರ್ತೀನಿ. ಇವಾಗ ನನಗೆ ಗೊತ್ತಾಗಿದೆ ಯಾವುದು ನನ್ನ ಒಳಮನಸ್ಸು ನಿಂತ್ಕೋ ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡು ನೋಡು ಅಂತ ಹೇಳಿದಾಗ ನಾನು ಏನೇ ಕೆಲಸ ಇದ್ರೂ ಕೂಡ ಅಲ್ಲಿ ಸ್ವಲ್ಪ ಹೊತ್ತು ನಾನು ನಿಂತ್ಕೊಂಡು ನಾನು ನೋಡ್ತೀನಿ. ಕೇವಲ ದೇವಸ್ಥಾನದಲ್ಲಿ ವಿಗ್ರಹಗಳನ್ನು ಮಾತ್ರ ನೋಡಿ ನಾನು ಶಕ್ತಿ ತುಂಬಿಕೊಳ್ಳೋದಲ್ಲ. ಪ್ರತಿಯೊಂದರಲ್ಲಿನೂ ಕೂಡ ಜೀವ ಇದೆ. ಅರಳ್ತಾ ಇರುವ ಹೂವಿನಲ್ಲಿ ಜೀವ ಇದೆ, ಅದರ ಪರಿಮಳದಲ್ಲಿ ಜೀವ ಇದೆ, ಹರಿತಾ ಇರೋ ನೀರಿನಲ್ಲಿ ಜೀವ ಇದೆ, ಬೆಳೀತಾ ಇರೋ ಗಿಡದಲ್ಲಿ ಜೀವ ಇದೆ. ನೋಡಿ ಅದು ಎಷ್ಟು ಎತ್ತರಕ್ಕೆ ಬೆಳೀತಾ ಇರತ್ತೆ, ಆ ಬೆಳೆಯೋದನ್ನು ನಾವು ನೋಡಬೇಕು. ಆವಾಗ ನಾವು ಕೂಡ ಬೆಳಿತೀವಿ. ಹೀಗೆ ನಾವು ಉಸಿರಾಟದ ಜೊತೆಗಿದ್ದಾಗ ಯಾವುದು ಜೀವನವನ್ನು ಜೀವಂತವಾಗಿ ಜೀವಿಸ್ತಾ ಇರುತ್ತೋ ಅದನ್ನು ಮಾತ್ರ ನಾವು ತಗೊಳ್ತಾ ಇರ್ತೀವಿ. ನಾವು ಕೂಡ ಜೀವಿಸ್ತಾ ಇರ್ತೀವಿ ಫ್ರೆಂಡ್ಸ್. ನಾವು ಕೂಡ ಅದನ್ನೇ ಅಭ್ಯಾಸ ಮಾಡ್ತೀವಿ. ನಮ್ಮ ಒಂದು ಮಾತು ಕೂಡ ಬೇರೆಯವ್ರಿಗೆ ಜೀವ ಆಗಬೇಕು ಅಂಥೇಳಿ, ಜೀವ ಕೊಡುವಂಥ ಒಂದು ಮಾತಾಗಬೇಕು ಅಂಥೇಳಿ, ಜೀವ ತೆಗೆಯುವಂಥ ಮಾತನ್ನು ನಾವು ಯಾವತ್ತೂ ಕೂಡ ಮಾತಾಡ್ತಾ ಇದ್ರೂ ಕೂಡ ಅದನ್ನು ನಾವು ಸ್ವಲ್ಪವಾಗಿ ನಾವು ಬಿಟ್ಬಿಡ್ತೀವಿ. ಎಷ್ಟೋ ಜನ ಒಂದು ಸಣ್ಣ ಮಾತಿಗೆ ಆ ಮಾತು ಸಹಿಸ್ಕೊಳ್ಳೋಕ್ಕಾಗ್ದೇ ಎಷ್ಟೋ ಜನ ದುಃಖದಿಂದ ನೊಂದ್ಕೊಂಡು ಶರೀರ ಬಿಡ್ತಾರೆ. ಅಂತಹ ಒಂದು ಮಾತುಗಳು ನಮ್ಮದಾಗಿರಬಾರ್ದು. ಇವಾಗ ನಮಗೆ ಅದೇ ರೀತಿಯೇ ಅಭ್ಯಾಸ ಆಗಿಬಿಟ್ಟಿದೆ. ಅಂಥ ಒಂದು ಅಭ್ಯಾಸವನ್ನು ನಾವು ಬಿಡಬೇಕಂದ್ರೆ ನಾವು ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಇರಬೇಕು.
ಯಾವಾಗಲೂ ಕೂಡ ಈ ವರ್ತಮಾನದಲ್ಲಿ ನಮ್ಮ ಉಸಿರು ಯಾವಾಗಲೂ ಕೂಡ ಇರುತ್ತೆ. ಈ ಕ್ಷಣದಲ್ಲಿ ಭಗವಂತ ಇರೋದ್ರಿಂದ ನಾವು ಭಗವಂತನ ಸಂಘದಲ್ಲಿದ್ದು ನಮ್ಮ ಒಂದು ಮಾತು ಕೂಡ ಒಬ್ಬರಿಗೆ ಜೀವ ಕೊಡುವಂಥ ಮಾತಾಗಬೇಕು. ಆ ರೀತಿ ನಮಗೆ ಭಗವಂತ ನಮಗೆ ಕಲಿಸ್ಕೊಡ್ತಾನೆ. ಇಂಪಾದ ಸಂಗೀತ ನಾದವನ್ನು ಕೇಳ್ತಾ ನಾವೆಲ್ಲರೂ ಕೂಡ ಉಸಿರಾಟವನ್ನೇ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಅಂತಹ ಯೋಚನೆಗಳಿಂದ ನಮ್ಮ ಜೀವನ ಅನ್ನೋದು ಬರ್ಬಾದಾಗಿಬಿಟ್ಟಿದೆ. ಇವಾಗ ಮತ್ತೆ ಅಂಥ ಜೀವನವನ್ನು ನಾವು ಜೀವಿಸೋದು ಬೇಡ. ಈ ಕ್ಷಣದ ಜೀವನವನ್ನು ನಾವು ಜೀವಿಸೋಣ. ಯಾವುದಕ್ಕೆ ಜೀವ ಇದೆ ಅದನ್ನು ಮಾತ್ರ ನಾವು ನೋಡೋಣ. ಅಂಥ ಒಂದು ಜೀವನವನ್ನು ನಾವು ಕೂಡ ಜೀವಿಸೋಣ. ಜೀವಂತವಾಗಿ ನಾವು ಕೂಡ ಜೀವಿಸೋಣ. ಎಷ್ಟೊಂದು ಸುಂದರವಾಗಿರುತ್ತೆ ಇಂಥ ಒಂದು ಜೀವನ, ಎಷ್ಟೊಂದು ಅದ್ಭುತವಾಗಿರುತ್ತೆ. ನಾವು ಬೇರೆಯವ್ರಿಗೆ ಬದಲಾವಣೆ ಮಾಡಬೇಕು ಅಂತೇಳಿ ಎಷ್ಟೆಲ್ಲ ಯೋಚನೆಗಳನ್ನು ಇಟ್ಕೊಂಡು ಏನೇನು ಪ್ಲ್ಯಾನ್ ಮಾಡಿದ್ರೂ ಕೂಡ ನಮ್ಮ ಮಾತಿಗೆ ಅವರು ಬದಲಾವಣೆ ಆಗೋದಿಲ್ಲ. ನಾನಾ ರೀತಿ ವಿಧವಾಗಿ ನಾವು ಪ್ಲ್ಯಾನ್ ಮಾಡಿ ಯೋಚನೆಗಳನ್ನು ಮಾಡಿ ಅವ್ರಿಗೆ
ನಾವು ಹೇಳೋದ್ರಿಂದ ಯಾರೂ ಕೂಡ ಬದಲಾವಣೆ ಆಗಿರೋದಿಲ್ಲ. ಯಾಕೆಂದರೆ ಆ ಮಾತಿನಲ್ಲಿ ಜೀವನೇ ಇಲ್ಲ. ನಾವು ಯಾವಾಗ ಯೋಚನೆಯನ್ನು ಮಾಡಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀವಿ, ಆ ಮಾತು ಆವಾಗಲೇ ಸತ್ತೋಯ್ತು, ಅದಕ್ಕೆ ಜೀವನೇ ಇಲ್ಲ. ನಾನು ಎಷ್ಟೋ ಸತಿ ಮೊದಲು ಅಂದ್ಕೊಳ್ತಾ ಇದ್ದೆ, ಈ ರೀತಿ ಯೋಚನೆಗಳನ್ನು ಮಾಡಿ ಅವ್ರಿಗೆ ಈ ರೀತಿ ಹೇಳೋದ್ರಿಂದ ಆದರೂ ಬದಲಾವಣೆ ಆಗ್ತಾರೆ, ಆ ರೀತಿ ಹೇಳೋದ್ರಿಂದ ಆದರೂ ಬದಲಾವಣೆ ಆಗ್ತಾರೆ ಅಂಥೇಳಿ ನಾನು ಧ್ಯಾನಕ್ಕೆ ಬಂದಮೇಲೆ ಆ ಮಾತಿಗೆ ಜೀವನೇ ಇಲ್ಲ. ನೀನು ಏನು ಯೋಚನೆ ಮಾಡ್ತಾ ಇದೀಯಾ, ಆ ಮಾತು ನಿನ್ನ ಒಳಗಡೆನೇ ಅದು ಸತ್ತೋಯ್ತು. ನೀನು ಇವಾಗ ಅವ್ರಿಗೆ ಹೇಳ್ತಾ ಇದ್ರೂ ಕೂಡ ಅದು ಸತ್ತಿರುವಂತಹ ಮಾತು, ಅದಕ್ಕೆ ಜೀವ ಇಲ್ಲ. ಹಾಗೆ ಹೇಳೋದ್ರಿಂದನೂ ಕೂಡ ಏನೂ ಕೂಡ ಪ್ರಯೋಜನ ಇಲ್ಲ. ಅದನ್ನು ಮರ್ತು ಬಿಡು. ನೀನು ಯಾರಿಗೂ ಏನು ಕೂಡ ಹೇಳಬೇಡ. ಯೋಚನೆಯನ್ನು ಮಾಡಿ ಅವರು ಬದಲಾವಣೆ ಆಗ್ತಾರೆ ಅಂಥೇಳಿ ನಾನಾ ರೀತಿ ಯೋಚನೆಗಳಿಂದ ನೀನು ಏನು ಮಾತಾಡ್ತೀಯ, ಯೋಚನೆಗಳನ್ನು ಇಟ್ಕೊಂಡು ಹಾಗೆ ಮಾಡೋದ್ರಿಂದ ಅವ್ರು ಬದಲಾವಣೆ ಆಗ್ತಾರೆ, ಹೀಗೆ ಮಾಡೋದ್ರಿಂದ ಅವ್ರು ಬದಲಾವಣೆ ಆಗ್ತಾರೆ ಅಂಥೇಳಿ ಆ ಯೋಚನೆಗಳಿಂದ ನೀನು ತುಂಬಿಕೊಂಡಿರುವಂಥ ಮಾತುಗಳನ್ನು ಏನು ಮಾತಾಡ್ತೀಯ, ಅದರಿಂದ ಯಾರೂ ಕೂಡ ಬದಲಾವಣೆ ಆಗೋದಿಲ್ಲ ಅಂಥೇಳಿ ನನ್ನ ಉಸಿರು ನನಗೆ ತಿಳಿಸ್ಕೊಡ್ತಾ ಇತ್ತು. ಅವಾಗ್ಲಿಂದನೂ ಕೂಡ ನಾನು ಇದನ್ನೇ ಅಭ್ಯಾಸ ಮಾಡಿದೆ. ನನ್ನ ಯೋಚನೆಗಳಿಂದ ನಾನು ಇಟ್ಕೊಂಡು ಏನನ್ನ ಮಾತನ್ನು ಮಾತಾಡ್ತೀನಿ, ಅದಕ್ಕೆ ಜೀವ ಇಲ್ಲ ಅಂದಮೇಲೆ ಆ ಮಾತುಗಳು ವ್ಯರ್ಥ. ಅಂತಹ ಮಾತುಗಳಿಂದ ಮಾತಾಡಿ ನನ್ನ ಶಕ್ತಿಯನ್ನು ನಾನು ಕಳ್ಕೋಬಾರ್ದು. ಆವಾಗ್ಲಿಂದನೂ ಕೂಡ ನನಗೆ ಅಭ್ಯಾಸ ಮಾಡ್ತಾನೇ ಇದ್ದೀನಿ. ಇವಾಗಲೂ ಕೂಡ ಆವಾಗ ಜಾಸ್ತಿ ಇತ್ತು, ಇವಾಗ ಅಲ್ಲಿ ಇಲ್ಲಿ ಸ್ವಲ್ಪ ಇವಾಗಲೂ ಕೂಡ ನನಗೆ ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇವಾಗಲೂ ಕೂಡ. ಆದರೆ ನಾನು ಮಾತಾಡೋದಿಲ್ಲ. ಅವಾಗ ಮಾತಾಡ್ತಾ ಇದ್ದೆ, ಇವಾಗ ಮಾತಾಡೋದಿಲ್ಲ. ಆದರೆ ಮನಸ್ಸಿನಲ್ಲಿ ಬರುತ್ತೆ, ಬಾಯಿ ಬಿಟ್ಟು ನಾನು ಮಾತಾಡೋದಿಲ್ಲ. ಅದನ್ನು ಅಲ್ಲಿಗೆ ನಾನು ಕಟ್ ಮಾಡಿಬಿಡ್ತೀನಿ. ಆ ಯೋಚನೆಗಳನ್ನು ಹಾಗೇ ಸಾಕ್ಷಿಯಾಗಿ ನೋಡ್ತಾ ಅದನ್ನು ಅಲ್ಲೇ ನಿಂದಿರಿಸ್ಬಿಡ್ತೀನಿ. ಅದು ಹಾಗೇ ಮಾಯವಾಗಿಬಿಡತ್ತೆ. ನಾನು ಏನು ಯೋಚನೆಗಳನ್ನು ನಾನು ತುಂಬಿಕೊಳ್ತಾ ಇರ್ತೀನಿ, ನಾನು ಸಾಕ್ಷಿಯಾಗಿ ನೋಡೋದ್ರಿಂದ ಅದು ಹಾಗೇ ಮಾಯವಾಗಿಬಿಡತ್ತೆ. ನನ್ನ ಬಾಯಿಯಿಂದ ಅದು ಹೊರಗಡೆ ಬರೋದಿಲ್ಲ. ನಮ್ಮ ಒಳಗಡೆನೂ ಕೂಡ ಎಷ್ಟೋ ಏನೇನೋ ನಡೀತಾ ಇರುತ್ತೆ. ಆದರೆ ನಾವು ಸಾಕ್ಷಿಯಾಗಿ ನೋಡೋದನ್ನು ನಾವು ಕಲ್ತ್ಕೋಬೇಕು. ಹಾಗಾಗಿ ಪತ್ರಿಸರು ಯಾವಾಗಲೂ ಕೂಡ ಧ್ಯಾನ ಮಾಡಿಸ್ತಾ ಇದ್ದಾಗ ಒಂದೊಂದು ಸತಿ ತುಂಬ ಅಪರೂಪಕ್ಕೆ ಯಾವುದೇ ಯೋಚನೆ ಇಲ್ಲದೇ ಪ್ರಕೃತಿಯನ್ನು ಕೂಡ ನೋಡಿ ಅಂಥೇಳಿ ಯಾವಾಗಲಾದರೂ ಅಪರೂಪಕ್ಕೆ ಹೇಳ್ತಾರೆ ಸರ್. ಪ್ರಕೃತಿಯನ್ನು ನೋಡೋದನ್ನು ಸ್ವಲ್ಪ ಹೊತ್ತು ನೋಡಿ ಹಾಗೆ ಅಂಥೇಳಿ. ಮತ್ತು ಅವರು ಯಾವಾಗಲೂ ಕೂಡ ಉಸಿರನ್ನೇ ಗಮನಿಸ್ತಾ ಇರಿ ಅಂತೇಳಿ ಇದನ್ನು ಮಾತ್ರ ಹೇಳ್ತಾ ಇರ್ತಾರೆ ಯಾವಾಗಲೂ ಕೂಡ. ಆದರೆ ತುಂಬ ಅಪರೂಪಕ್ಕೆ
ಕಣ್ಣು ಬಿಟ್ಟು ಸ್ವಲ್ಪ ಹೊತ್ತು ಪ್ರಕೃತಿಯನ್ನು ಕೂಡ ನೋಡಿ ಅಂಥೇಳಿ ಹೇಳ್ತಾ ಇರ್ತಾರೆ. ನಾನು ಸರ್ ಜೊತೆಗೆ ಟ್ರಕ್ಕಿಗೂ ಕೂಡ ಹೋಗಿದ್ದೀನಿ, ತಪಸ್ಥಳಿಗೆ. ಅದು ಎಲ್ಲ ಕಣ್ಣು ಬಿಟ್ಟು ಅಲ್ಲೇ ಆ ಪ್ರಕೃತಿಯನ್ನು ನೋಡಿ ಅಂಥೇಳಿ ಅವರು ಹೇಳ್ತಾ ಇದ್ದಾಗ ಆ ಪ್ರಕೃತಿಯಿಂದ ನಾವು ಎಷ್ಟೋ ತಿಳ್ಕೊಳ್ತಾ ಇರ್ತೀವಿ. ಆ ಜೀವ, ಆ ಪ್ರಕೃತಿಗೆ ಆ ಜೀವ ಇರೋದನ್ನು ನಾವು ನೋಡ್ತೀವಿ. ಆ ಜೀವ ಇರೋದನ್ನು ನೋಡ್ತಾ 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 ನಾವು ಕೂಡ ಜೀವಂತವಾಗಿರ್ತೀವಿ. ಧ್ಯಾನ ಆದಮೇಲೆ ಪ್ರಕೃತಿಯನ್ನು ನೋಡೋದಕ್ಕೆ ಹೇಳ್ತಾ ಇರ್ತಾರೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಕಣ್ಣು ಮುಚ್ಚಿ ಉಸಿರನ್ನೇ ಗಮನಿಸಿ, ಕಣ್ಣು ಬಿಟ್ಟರೆ ಪ್ರಕೃತಿಯನ್ನು ಗಮನಿಸಿ. ನಾವು ಆವಾಗಲೂ ಕೂಡ ಪ್ರಕೃತಿ ಜೊತೆಗೆ ಒಂದಾಗಬೇಕು. ಕಣ್ಣು ಮುಚ್ಚಿದ್ರೂ ಕೂಡ ಈ ಶರೀರದ ಒಂದು ಪ್ರಕೃತಿ ಜೊತೆಗೆ ನಾವು ಒಂದಾಗಿರಬೇಕು. ಬೆಳಿಗ್ಗೆ ಎದ್ದ ತಕ್ಷಣವೇ ಸೂರ್ಯ ಹುಟ್ಟೋದನ್ನು ಕೂಡ ನಾವು ನೋಡಬೇಕು. ನೋಡಿ ಎಷ್ಟು ಸುಂದರವಾಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಬಾಗಿಲು ತೆಗೆಸಿದ ತಕ್ಷಣವೇ ತಂಪಾದ ಗಾಳಿ ನಮ್ಮ ಶರೀರಕ್ಕೆ ಸ್ಪರ್ಶ ಆಗತ್ತೆ. ಆ ಸ್ಪರ್ಶವನ್ನು ನಾವು ತಗೊಳ್ತಾ ಇರಬೇಕು, ಅನುಭವಿಸ್ತಾ ಇರಬೇಕು. ಪ್ರಕೃತಿ ಯಾವಾಗಲೂ ಕೂಡ ಜೀವಂತವಾಗಿ ಜೀವಿಸ್ತಾ ಇರುತ್ತೆ. ಪ್ರಕೃತಿ ಜೊತೆಗೆ ನಾವು ಒಂದಾದರೆ ನಾವು ಕೂಡ ಜೀವಂತವಾಗಿ ಜೀವಿಸ್ತಾ ಇರ್ತೀವಿ ಫ್ರೆಂಡ್ಸ್. ಆ ಜೀವ ತುಂಬಿಕೊಂಡಿರೋದನ್ನು ನೋಡ್ತಾ 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 ಹಾಗೇ ನಾವು ಶೂನ್ಯಕ್ಕೆ ನಾವು ತಲುಪಿಬಿಡ್ತೀವಿ. ಏನು ಕೂಡ ಅಲ್ಲಿ ಇರೋದಿಲ್ಲ, ಯಾವ ಯೋಚನೆ ಕೂಡ ಅಲ್ಲಿರೋದಿಲ್ಲ. ಒಂದು ಕ್ಷಣ ಕೂಡ ನಮ್ಗೆ ಯೋಚನೆ ಬರೋದಿಲ್ಲ. ಯಾವುದಕ್ಕೆ ಜೀವ ಇರುತ್ತೋ ಹಾಗೇ ನಾವು ನೋಡ್ತಾ ಇದ್ದರೆ, ಸಾಕ್ಷಿಯಾಗಿ ನಾವು ನೋಡ್ತಾ ಇದ್ದರೆ, ಆಗ ಮನಸ್ಸನ್ನು ನಾವು ಶೂನ್ಯ ಮಾಡ್ಕೊಂಡ್ಬಿಡ್ತೀವಿ. ಯಾವಾಗ ನಾವು ಶೂನ್ಯ ಮಾಡಿಕೊಂಡು ಅದನ್ನು ನೋಡ್ತಾ ಇರ್ತೀವಿ, ನಮ್ಮ ಒಳಗಡೆನೂ ಕೂಡ ಜೀವ ತುಂಬಿಕೊಳ್ಳತ್ತೆ. ನಾನು ಕಣ್ಣು ಮುಚ್ಚಿದ್ರೆ ಉಸಿರಾಟದ ಜೊತೆಗೆ ಹೇಗೆ ಉಸಿರನ್ನೇ ಗಮನಿಸ್ತಾ ಹೇಗೆ ಇರ್ತೀನೋ, ಕಣ್ಣು ಬಿಟ್ಟರೂ ಕೂಡ ನಾನು ಯಾವುದನ್ನು ನೋಡು ಅಂತ ಹೇಳುತ್ತೆ ಅಲ್ಲಿ ನಾನು ನಿಂತ್ಕೊಂಡು
ಉಸಿರನ್ನೇ ಗಮನಿಸ್ತಾ ಗಮನಿಸ್ತಾ ಕಣ್ಣು ಬಿಟ್ಟಾಗ್ಲೂ ಕೂಡ ಯಾವುದನ್ನು ನೋಡೋದಕ್ಕೆ ಹೇಳುತ್ತೆ ಅದು ನಾನು ಗಂಟಾಂಗಟ್ಲೇನೂ ಕೂಡ ಇವಾಗಲೂ ಕೂಡ ನಾನು ನೋಡ್ತೀನಿ. ಅದನ್ನು ನೋಡ್ತಾ 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 ಹಾಗೇ ಮನಸ್ಸು ಶೂನ್ಯವಾಗಿಬಿಡತ್ತೆ. ಆ ಒಂದು ಎನರ್ಜಿ ಲೆವೆಲ್ಲೇ ಬೇರೆ ಆಗಿರುತ್ತೆ. ಇಂಥದ್ದಕ್ಕೆ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ನಾ ಸಮಯವನ್ನು ಇಡೋದಿಲ್ಲ. ಇಂಥ ಒಂದು ಅದ್ಭುತವಾದಂಥ ಸತ್ಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವೊಂದು ಕ್ಷಣ ಕೂಡ ನಾವು ಸಮಯವನ್ನು ಇಡೋದಿಲ್ಲ. ಮತ್ತು ನಾವು ಜೀವಂತವಾಗಿ ಜೀವಿಸಬೇಕು ಅಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್? ನನ್ನ ಒಳಮನಸ್ಸು ಯಾವಾಗ ಯಾವುದನ್ನು ನೋಡು ಅಂತ ಹೇಳತ್ತೋ ನಾನು ನೋಡ್ತಾ ಇರುವಾಗ ಅದನ್ನು ಮಾತ್ರ ನಾನು ನೋಡ್ತಾನೇ ಇರ್ತೀನಿ. ಯಾವುದು ಕೂಡ ನನಗೆ ಗಮನಕ್ಕೆ ಬರೋದಿಲ್ಲ. ಕೇವಲ ಅದನ್ನು ನೋಡೋದು ಮಾತ್ರ ನಾನು ಮಗ್ನಳಾಗಿರ್ತೀನಿ. ನೋಡ್ತಾ 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 ಅದನ್ನೇ ನಾನು ಆಗಿಬಿಟ್ಟಿರ್ತೀನಿ. ನಾನು ಈ ಶರೀರವನ್ನು ಕೂಡ ಮರೆತುಬಿಟ್ಟಿರ್ತೀನಿ. ಅದನ್ನು ನೋಡ್ತಾ ನೋಡ್ತಾ ಅದೇ ನಾನಾಗಿರ್ತೀನಿ. ಇಂಥ ಒಂದು ಸೂಕ್ಷ್ಮತೆ ಯಾರು ತಿಳಿಸ್ಕೊಡ್ತಾರೆ? ಯಾವ ಒಂದು ಬುಕ್ಸಲ್ಲಿದೆ? ಯಾರ ಒಂದು ಮಾತಿನಲ್ಲಿ ಇದೆ? ನಾವು ಯಾವುದೇ ಒಂದು ಬುಕ್ಸ್ ಓದ್ತಾ ಇದ್ರೂ ಕೂಡ ಅದಕ್ಕೆ ಜೀವ ಇಲ್ಲ. ಅದು ಯಾವತ್ತೋ ಬರೆದಿರುವಂಥ ಪದಗಳು. ಆದರೆ ಅವರು ಆ ರೀತಿ ಸಾಧನೆ ಮಾಡಿರೋದನ್ನು ಅದರಲ್ಲಿದೆ ಅಷ್ಟೇ. ಅದರಲ್ಲಿ ಜೀವ ಇಲ್ಲ. ಆ ಒಂದು ಪದಗಳಲ್ಲಿ ಎಷ್ಟೋ ಒಂದು ಕೈಗಳಿಂದ ಆ ಪದಗಳು ಬಂದಿದೆ. ಯಾರ ಯೋಚನೆ ಹೇಗಿರುತ್ತೋ ಆ ರೀತಿ ಆ ಪದಗಳು ಬಂದಿದೆ. ಯಾರೋ ಒಬ್ರು ಹೇಳ್ತಾ ಇರ್ತಾರೆ, ಅದನ್ನು ಕೇಳಿ ನಾವು ಹೇಳೋದ್ರಿಂದ ಅದಕ್ಕೆ ಜೀವ ಇಲ್ಲ, ಆ ಮಾತಿಗೆ ಜೀವ ಇಲ್ಲ, ಆ ಪದಗಳಿಗೆ ಜೀವ ಇಲ್ಲ, ಆ ಪ್ರವಚನಕ್ಕೆ ಜೀವ ಇಲ್ಲ. ನಮ್ಮ ಒಂದು ಸ್ವ ಅನುಭವದಿಂದ ನಾವು ಏನು ಹೇಳ್ತಾ ಇರ್ತೀವೋ, ಈ ಒಂದು ವರ್ತಮಾನದಲ್ಲಿ ಯಾವ ಮಾತುಗಳು ಬರ್ತಾ ಇರುತ್ತೋ ಅದಕ್ಕೆ ಜೀವ ಇರುತ್ತೆ. ಯಾವುದು ಒಂದು ಪದ ಹೇಳಿದರೆ ಸಾಕು, ನಾವು ಅದು ಜೀವವನ್ನು ತುಂಬಿಕೊಂಡಿರುತ್ತೆ ಆ ಪದ. ಅದಕ್ಕೆ ಪತ್ರಿಸರು ಯಾವಾಗಲೂ ಏನು ಹೇಳ್ತಾರೆ ಅಂದರೆ, ಅನುಭವವೇ ಜ್ಞಾನ. ನಾವು ಯಾರ್ದೋ ಒಂದು ಮಾತು ಕೇಳಿ ಅವ್ರಿಗಿಂತ ನಾವು ಚೆನ್ನಾಗಿ ಹೇಳ್ಬಹುದು, ಆದರೆ ಆ ಪದಗಳಿಗೆ ಜೀವ ಇಲ್ಲ. ಯಾವುದೋ ಒಂದು ಬುಕ್ಸ್ ಓದಿ ಆ ಬುಕ್ಸಲ್ಲಿರೋದಕ್ಕಿಂತ ಹೆಚ್ಚಿಂದು ನಾವು ಹೇಳ್ಬೋದು, ಆದರೆ ನಮಗೆ ಆ ಅನುಭವದ ಜ್ಞಾನ ಇಲ್ಲದೆ ಇದ್ದರೆ ಆ ಪದಗಳಿಗೆ ಜೀವನೂ ಕೂಡ ಇಲ್ಲ. ಅನುಭವದಿಂದ ನಮಗೆ ಜ್ಞಾನ ಇರಬೇಕು, ಅನುಭವದಿಂದ ನಾವು ಹೇಳ್ತಾ ಇರಬೇಕು, ಅನುಭವದಿಂದ ನಾವು ಕೇಳ್ತಾ ಇರಬೇಕು, ಅನುಭವದಿಂದ ನಾವು ನೋಡ್ತಾ ಇರಬೇಕು. ಆ ಜ್ಞಾನ ಏನಿದೆ ನೋಡಿ, ಅದಕ್ಕೆ ಜೀವ ಇದೆ.
ಅಂಥ ಒಂದು ಜೀವ ನಮ್ಮ ಜೀವನವನ್ನು ಅದ್ಭುತವಾಗಿ ಸೃಷ್ಟಿ ಆಗತ್ತೆ. ನಮ್ಮ ಜೀವನ ಅದ್ಭುತವಾದಂತಹ ಜೀವನವಾಗಿ ಸೃಷ್ಟಿ ಆಗತ್ತೆ. ಯಾರು ಇಂತಹ ಜೀವನವನ್ನು ಇಷ್ಟಪಡ್ತಾರೋ ಅವ್ರಿಗೆ ಸತ್ಯ ಮತ್ತು ಧರ್ಮ ಯಾವಾಗಲೂ ಕೂಡ ಕಾಪಾಡ್ತಾನೆ ಇರುತ್ತೆ. ಎಂಥ ಒಂದು ಪರಿಸ್ಥಿತಿಯಲ್ಲಿನೂ ಕೂಡ, ಇಹಲೋಕದಲ್ಲಿನೂ ಕೂಡ ಪರಲೋಕದಲ್ಲಿನೂ ಕೂಡ ನಾವು ಜಯಶಾಲಿಗಳಾಗಿ ಜೀವಿಸ್ತಾ ಇರ್ತೀವಿ. ಶರೀರ ಇದ್ದಾಗ್ಲೂ ಕೂಡ ಶರೀರ ಬಿಟ್ಟಾಗ್ಲೂ ಕೂಡ ಜೀವನ ಅನ್ನೋದು ನಿತ್ಯ ನಿರಂತರವಾಗಿ ಜೀವಿಸ್ತಾನೆ ಇರುತ್ತೆ. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ.
Okay, sir. Thank you, sir. Thank you, ma'am. Yeah. Okay, sir. ನಾವು ಕಣ್ಣು ಬಿಟ್ಟಾಗ್ಲೂ ಕೂಡ ಪ್ರಕೃತಿ ಜೊತೆಗೆ ನಾವು ಒಂದಾಗಿ ಯಾವುದನ್ನು ಜೀವಿಸ್ತಾ ಇರುತ್ತೆ, ಯಾವುದನ್ನು ಬೆಳೀತಾ ಇರುತ್ತೆ, ಯಾವುದನ್ನು ಹುಟ್ಟುತ್ತಾ ಇರುತ್ತೆ, ಅದನ್ನು ನಾವು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಾವು ನೋಡೋದನ್ನು ಕಲ್ತ್ಕೋಬೇಕು. ನಾವು ಕೂಡ ಜೀವಂತವಾಗಿ ಜೀವಿಸಬೇಕು ಅಂದರೆ ಯಾರಿಗೆ ಇಷ್ಟ ಇರುತ್ತೋ ಅವ್ರಿಗೆ, ಯಾರಿಗೆ ಇಷ್ಟ ಇರುತ್ತೋ ಅವರು ಈ ಒಂದು ಸಾಧನೆಯನ್ನು ಮಾಡೇ ಮಾಡ್ತಾರೆ. ನಾನು ಕೂಡ ಜೀವಂತವಾಗಿ ಜೀವಿಸಬೇಕು, ನಾನು ಕೂಡ ಬೆಳಿಬೇಕು ಅನ್ನೋರಿಗೆ ಯಾರಿಗೆ ತಪ್ಪನೆ ಇರುತ್ತೆ ಅವರು ಸಾಧನೆ ಮಾಡೇ ಮಾಡ್ತಾರೆ. ಯಾರು ಏನು ತಿಳ್ಕೊಳ್ತಾರೋ ಏನೋ ಅಂಥೇಳಿ ಅಂದ್ಕೊಳ್ಳೋರು ಬೇರೆಯವ್ರನ್ನ ಬಗ್ಗೆ ಯೋಚನೆ ಮಾಡಿ ಯಾರಾದರೂ ಏನಾದರೂ ತಿಳ್ಕೊಳ್ತಾರೆ ಈ ರೀತಿ ಮಾಡೋದ್ರಿಂದ ಅಂಥೇಳಿ ಆ ರೀತಿ ಯೋಚನೆ ಮಾಡೋರು ಯಾವುದು ಕೂಡ ಸಾಧನೆ ಮಾಡೋದಿಲ್ಲ. ಯಾರೇ ಏನೇ ಅಂದ್ಕೊಂಡ್ರೂ ಕೂಡ ನಾನು ಜೀವಂತವಾಗಿ ಜೀವಿಸಬೇಕು ಅನ್ನೋರು ಸಾಧನೆಯನ್ನು ಮಾಡ್ತಾರೆ. ನಾವು ಹೀಗೆ ಪ್ರತಿದಿನ ಕೂಡ ಅಭ್ಯಾಸ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಉಸಿರನ್ನೇ ಗಮನಿಸ್ತಾ ನಾವು ಪ್ರತಿಯೊಂದು ಕೂಡ ಅಭ್ಯಾಸ ಮಾಡಬೇಕು.
ಸ್ವಲ್ಪ ವರ್ಷಗಳಾದ ಮೇಲೆ ನಮ್ಮ ಜೀವನವನ್ನು ನೋಡಿ ನಮಗೆ ಖುಷಿ ಆಗುತ್ತೆ. ಯಾವ ರೀತಿ ಅಸ್ತವ್ಯಸ್ತವಾಗಿರುವಂಥ ಜೀವನವನ್ನು ಕೇವಲ ಸಾಕ್ಷಿಯಾಗಿ ನೋಡ್ತಾ ನೋಡ್ತಾ ಯಾವುದನ್ನು ಜೀವಿಸ್ತಾ ಇದೆ ಅದನ್ನು ನಾವು ನೋಡೋದ್ರಿಂದ, ಯಾವುದನ್ನು ಬೆಳೀತಾ ಇದೆ ಅದನ್ನು ನಾವು ನೋಡೋದ್ರಿಂದ ನನ್ನ ಜೀವನವನ್ನು ಇಷ್ಟೊಂದು ನಾನು ಸುಂದರವಾಗಿ ನಾನು ಮಾಡ್ಕೊಂಡಿದ್ದೀನಿ ಅಂಥೇಳಿ ನಮಗೆ ಆಶ್ಚರ್ಯವಾಗತ್ತೆ. ನಾನು ಈ ಮಾತನ್ನು ಇವಾಗ ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡೋರಿಗೆ ಹೊಸಬ್ರಿಗೆ ಮಾಡ್ತಾನೆ ಆ ಕೆಲಸ ಮಾಡ್ತಾನೆ 1-2 ನಿಮಿಷ ಧ್ಯಾನಕ್ಕೆ ಕೂತ್ಕೊ ಅಂತೇಳಿ ಬರುತ್ತೆ. ಆದರೆ ನಾನು ಆ ರೀತಿ ಮಾಡೋದಿಲ್ಲ ಅಂಥೇಳಿ ಈಗೂ ಕೂಡ ನನಗೆ ಹೇಳಿರೋರಿಗೆ ನಾನು ಹೇಳಿದ್ದೀನಿ, ಆ ಕೆಲಸ ಅಲ್ಲಿಗೆ ನಿಲ್ಲಿಸಿ 1-2 ನಿಮಿಷ ಆ 1-2 ನಿಮಿಷ ಮಾಡಿ ಅಂಥೇಳಿ. ಹೌದೇನೋ ಆಗ ಮಾಡಬೇಕು ಅಂತ ನನಗೆ ಗೊತ್ತೇ ಇಲ್ಲ ಅಂಥೇಳಿ ಅವರು ಕೂಡ ಮಾಡಿ, ಅವರು ಕೂಡ ಆ ಒಂದು ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ. ಆ ಒಂದು 2 ನಿಮಿಷದಲ್ಲಿ ಎಷ್ಟೊಂದು ಅದ್ಭುತವಾದಂಥ ಶಕ್ತಿಯನ್ನು ಪಡ್ಕೊಳ್ತೀವಿ ನಾವು ಅಂಥೇಳಿ ಅವ್ರಿಗೂ ಕೂಡ ಅನುಭವ ಆಗಿರುತ್ತೆ. ಅವರು ಕೂಡ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ನೀವು ಹೇಳ್ದಾಗ ಮಾಡಿದ್ವಿ, ಆ ಒಂದು 2 ನಿಮಿಷದಲ್ಲಿ ಏನೋ ಒಂದು ಚೇಂಜಸ್ ಆಯಿತು, ನನ್ನ ಯೋಚನೆಗಳಲ್ಲಿ ಬದಲಾವಣೆ ಆಯಿತು, ನನ್ನ ಜೀವನನೇ ಬದಲಾವಣೆ ಆಯಿತು ಅಂಥೇಳಿ ಫೋನ್ ಮಾಡಿ ನನಗೆ ಹೇಳ್ತಾರೆ. ಆ ಒಂದು ಕ್ಷಣ ನಾವು ಕಳ್ಕೊಂಡ್ಬಿಟ್ರೆ ಮತ್ತೆ ಆ ಒಂದು ಕ್ಷಣ ಮತ್ತೆ ತಿರುಗಿ ಬರೋದಿಲ್ಲ, ಕಳ್ಕೊಂಡ್ಬಿಟ್ಟಿರ್ತೀವಿ ನಾವು. ಹಾಗಾಗಿ ಪ್ರತಿ ಕ್ಷಣ ಕೂಡ ನಾವು ಅರಿವಿನಿಂದ ಇದ್ದು ಯಾವುದನ್ನು ಹೇಳ್ತಾ ಇದೆ ಅದನ್ನು ನಾವು ಮಾಡಬೇಕು ಅಂಥೇಳಿ ನಾವು ಮಾಡಿಬಿಡ್ಬೇಕು ಆ ಕ್ಷಣದಲ್ಲೇ. ಕೇವಲ 1 ನಿಮಿಷ ನಾವು ಧ್ಯಾನದ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಕೇವಲ 1 ನಿಮಿಷ. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೆ ನಾವು ಚಪ್ಪಾಳೆಯ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ. ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಪ್ರಕೃತಿ ಮಾತೆಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಅದ್ಭುತವಾಗಿತ್ತು ಇವತ್ತಿನ ಧ್ಯಾನ. ಥ್ಯಾಂಕ್ ಯು ಮಾಸ್ಟರ್ಸ್. ಮ್ಯಾಮ್, ಇವತ್ತು 18th ಆಗಿರೋದ್ರಿಂದ ಇವತ್ತು ಮತ್ತೆ ಪೋರ್ಟಲ್ ಓಪನ್ ಆಗ್ತಾ ಇದೆ ಅಂತ ಮೆಸೇಜ್ ಬಂದಿದೆ ಮ್ಯಾಮ್. ಸೊ ಎಲ್ಲರಿಗೂ ಒಂದು ಅನೌನ್ಸ್ಮೆಂಟ್, ಇವತ್ತು 12 to 1 o'clock ಆಸ್ಟ್ರಲ್ ಪೋರ್ಟಲ್ಸ್ ಓಪನ್ ಆಗ್ತಾ ಇದೆ ಮಾಸ್ಟರ್ಸ್. ಯಾರ್ಯಾರಿಗೆ ಬಿಡುವಾಗತ್ತೋ ಇಲ್ಲ ಬಿಡುವು ಮಾಡಿಕೊಂಡು ದಯವಿಟ್ಟು ಆ ಟೈಮಲ್ಲಿ ಒಂದ್ ಸ್ವಲ್ಪ ಹೊತ್ತಾದ್ರೂ ಧ್ಯಾನ ಕೂತ್ಕೊಳ್ಳಿ. ಆಸ್ಟ್ರಲ್ ಪೋರ್ಟಲ್ಸ್ ಓಪನ್ ಆಗ್ತಾ ಇದೆ 12 ಗಂಟೆಯಿಂದ 1 ಗಂಟೆವರೆಗೆ. ದಯವಿಟ್ಟು 1-1:30 ಒಳಗೆ ಎಲ್ಲ ಆಸ್ಟ್ರಲ್ ಲೋಕದಿಂದ ಮಾಸ್ಟರ್ಸ್ ಬರ್ತಾ ಇದ್ದಾರೆ ಅಂತ ಮೆಸೇಜ್ ಇದೆ. ಸೊ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಧ್ಯಾನಕ್ಕೆ ಅಂತ ಹೇಳ್ತಾ ಇದೀವಿ. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರೂ ಜಾಯಿನ್ ಆಗಿರೋದಕ್ಕೆ. ನಾಳೆ ಬೆಳಗ್ಗೆ 5 ಗಂಟೆಗೆ ಮತ್ತೆ ಇದೇ ತರ ಧ್ಯಾನಕ್ಕೆ ಜಾಯಿನ್ ಆಗೋಣ. ಥ್ಯಾಂಕ್ ಯು ವೆರಿ ಮಚ್.